ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಓಡಿಸ್ತಾ ಇದ್ದವನಿಗೆ ಚಾಲಕನೊಬ್ಬ ಆವಾಜ್ ಹಾಕಿರುವಂತಹ ಘಟನೆ ಬೆಂಗಳೂರಿನ ಸಿಟಿ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ಟ್ಯಾಕ್ಸಿ ಚಲಾಯಿಸುತ್ತಿದ್ದವನಿಗೆ ಈ ಟ್ಯಾಕ್ಸಿ ಚಾಲಕರ ಸಂಘದ ಸದಸ್ಯನೊಬ್ಬ ಈ ರೀತಿ ಆವಾಜ್ ಹಾಕಿದ್ದಾನೆ. ಯಾಕೆ ನೀನು ಇವತ್ತು ಬಾಡಿಗೆ ಓಡಿಸ್ತಾ ಇದೀಯಾ? ಇವತ್ತು ನಾವೆಲ್ಲ ಬಂದ್ಗೆ ಬೆಂಬಲ ಕೊಟ್ಟಿದ್ದೀವಿ, ನೀನು ಯಾಕೆ ಬಾಡಿಗೆ ಓಡಿಸ್ತಾ ಇದೀಯಾ? ನೀನು ಕೂಡ ಬಂದ್ಗೆ ಬೆಂಬಲ ಕೊಡಬೇಕು ಅನ್ನೋದಾದ್ರೆ ನೀನು ಕೂಡ ಓಡಿಸಬಾರ್ದು ಅಂತಂದ್ಬಿಟ್ಟು ಆತನ ಕಷ್ಟ ಏನೇನಿತ್ತೋ ಗೊತ್ತಿಲ್ಲ. ಬಟ್ ಆ ಥರದ್ದು ಒಂದು ಇನ್ಸಿಡೆಂಟ್ ಇವತ್ತು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಬಳಿ ನಡೆದಿದೆ. ನೋಡಿ. ಪೊಲೀಸ್ನವ್ರು ಇದ್ರು ನಿಮ್ಗೆ ಕೈಯಕ್ಕೆತ್ತೀಯ ನೀನು ಕೈಯಕ್ಕೆತ್ತೀಯ ನೀನು ಇಷ್ಟು ಜನ ಪೊಲೀಸ್ನವ್ರು ಅವರು ನಿಮ್ ಕೈ ಎತ್ತೀಯ ನೀನು ಕೈಯಕ್ಕೆತ್ತೀಯ ನೀನು ಬೆಳಿಗ್ಗೆನೆ ಎಲ್ಲ ಕಡೆ ಪ್ರತಿಭಟನೆಯ ಬಿಸಿ ತಟ್ಟುತ್ತಾ ಇದ್ದರೆ ಉಡುಪಿಯಲ್ಲಿ ಮಾತ್ರ ಕುಡುಕರ ಗೋಳಾಟ ನೋಡೋಕ್ಕಾಗ್ತಾ ಇಲ್ವಂತೆ. ಕಂಠಪೂರ್ತಿ ಕುಡಿದಿರ್ತಕ್ಕಂಥ ಕುಡುಕರು ಹಸಿವು ಏನಾದರೂ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ. ಯಾವುದಾದ್ರೂ ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತಂದರೆ ಹೋಟೆಲ್ಗಳು ಕೂಡ ಬಂದಾಗಿದೆ. ಹಾಗಾಗಿ ಕೆಲವು ಕುಡುಕರ ಗೋಳಾಟ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ. ಅವರಿಗೆ ಕಂಠಪೂರ್ತಿ ಕುಡಿದಿದ್ದಾರೆ, ಎಲ್ಲ ನೆನ್ನೆನ ಏನೋ ಸ್ಟಾಕ್ ಇಟ್ಕೊಂಡಿದ್ರು ಅನ್ಸುತ್ತೆ, ಚೆನ್ನಾಗಿ ಕುಡಿದಿದ್ದಾರೆ. ಆದರೆ ಅವರಿಗೆ ತಿನ್ನೋದಕ್ಕೇನು ಸಿಗ್ತಾ ಇಲ್ಲ, ನಮ್ಗೆ ಹಸಿವು ಅಂತ ಕೂಡ ಕೆಲವರು ಗೋಳಾಡ್ತಾ ಇರೋ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಭಾರತ್ ಬಂದಂತ ಒಂದು ಇರಿ ಬಾಯಬಾರ್ದು. ಭಾರತ್ ಬಂದಂದ್ರ ಪೂರ್ತಿ ಬಂಗಾರಪ್ಪ ಮಾಡಿದ್ದ ನೋಡದೆ ಹಿಂದ್ ಬಂಗಾರಪ್ಪ ಮಾಡಿದ್ದ. ಭಾರತ್ ಬಂದ್ ಹೆಂಗ್ ಮಾಡಿದ್ದ ಒಂದು ಹೌದನ್ನು ಪೊಲೀಸರು ಎಲ್ಲರ ಕಡೆ ಬಂದ ಆ ನಮನಿ ಇಲ್ಲ, ಈ ಸಿಸ್ಟಮೇ ಇಲ್ಲ. ನೀವು ಮಾಡ್ಕೊಡ್ರಿ, ನಾವು ಅದನ್ನ ಹೇಳಕತ್ತೀವಿ. ಭಾರತ್ ಬಂದ ಅಂದ್ರ ಬಂದಾಗ್ಬೇಕು, ಯಾವುದು ಬಂದಾಗ್ಬೇಕು. ಎಲ್ಲದು ಏನು ನಮಗೆ ನಾಷ್ಟ ಇಲ್ಲ ನೋಡಿ. ಈಗ ಉಣ್ಣಕ್ ಕೂಡಿ ಈಗ ನಾವು ಊರು ಬಿಟ್ಟು ಬಂದೀವಿ, ನಮ್ಮ ಮನೆ ಇಟ್ರೆ ನಾವು ಎಲ್ಲರೂ ಹೋಗಿ ಮನೆಗೆ ಒಂದು ರೊಟ್ಟಿ ಅಂತ ಇಲ್ಲ. ನಾ ಹೇಳ್ತೀನಿ ನೋಡ್ರಿ, ನಾಷ್ಟ ಇಲ್ಲ, ನಾಷ್ಟ ಬೇಕು, ಇಲ್ಲ ತೆಗೆದ್ರೆ ಎಲ್ಲ ತೆಗಿಬೇಕು, ಎಲ್ಲ ಇಷ್ಟು ಬಂದ್ ಮಾಡ್ಬೇಕು. ಬಡವರು ಭಾರತ್ ಬಂದಂತ ಒಂದು ಇರಿ ಬಾಯಬಾರ್ದು. ಭಾರತ್ ಬಂದಂದ್ರ ಹಿಂದ ಒಂದು ಹೌದನ್ನು ಪೊಲೀಸರು ಎಲ್ಲರ ಕಡೆ ಬಂದ ಆ ನಮನಿ ಇಲ್ಲ, ಈ ಸಿಸ್ಟಮೇ ಇಲ್ಲ. ನೀವು ಮಾಡ್ಕೊಡ್ರಿ, ನಾವು ಅದನ್ನ ಹೇಳಕತ್ತೀವಿ. ಭಾರತ್ ಬಂದ ಅಂದ್ರ ಬಂದಾಗ್ಬೇಕು, ಯಾವುದು ಬಂದಾಗ್ಬೇಕು. ಎಲ್ಲದು ಏನು ನಮ್ಮ ಒಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ ಅಂತ ಅಂದ್ಬಿಟ್ಟು ಭಾರತ್ ಬಂದ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ದಾಖಲೆಯ ಕುಸಿತವನ್ನು ಕಂಡಿದೆ. ರೂಪಾಯಿ ಮೌಲ್ಯ ಇವತ್ತು ಮತ್ತೆ 26 ಪೈಸೆಯಷ್ಟು ಇಳಿಕೆಯನ್ನು ಕಂಡಿದೆ. ಅಲ್ಲಿಗೆ $1ನ ಬೆಲೆ 72 ರೂಪಾಯಿ 25 ಪೈಸೆಗೆ ಏರಿಕೆಯಾಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಕಂಡಿರೋದ್ರಿಂದ
ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕೆಂತಂದರೆ ನಾವು ಬ್ಯಾರೆಲ್ ಗಟ್ಟಲೆ ಪೆಟ್ರೋಲ್ ಡೀಸೆಲನ್ನು ಖರೀದಿ ಮಾಡ್ತೀವಿ, ಕಚ್ಚಾ ತೈಲವನ್ನು, ಅದಕ್ಕೆ ಡಾಲರ್ ಲೆಕ್ಕದಲ್ಲಿ ದುಡ್ಡನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಡಾಲರ್ ಬೆಲೆ ಜಾಸ್ತಿಯಾಗಿ ರೂಪಾಯಿ ಬೆಲೆ ಕಡಿಮೆ ಆಯಿತು ಅಂತಂದರೆ ಅಲ್ಲಿಗೆ ಮತ್ತಷ್ಟು ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಸಹಜ. ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಬೆಲೆ ಇಳಿಸಿ ಅಂತಂದ್ಬಿಟ್ಟು ಇವತ್ತು ಭಾರತ್ ಬಂದ್ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಡಾಲರ್ ಎದುರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಇವತ್ತೊಂದೇ ದಿನ 26 ಪೈಸೆಯಷ್ಟು ಕುಸಿತವಾಗಿದೆ. ಅಲ್ಲಿಗೆ $1ನ ಮೌಲ್ಯ 72 ರೂಪಾಯಿ 25 ಪೈಸೆಗೆ ತಲುಪಿದೆ. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ನಾಳೆ ನಾಡಿದ್ರಲ್ಲಿ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಇನ್ನು ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳು ಮಂಗಳೂರಿನ ದೃಶ್ಯಗಳು. ಯಾವುದೋ ಒಂದು ಶಾಲಾ ವಾಹನ ನಿಂತಿದೆ. ಅದೇನು ಆ ಸ್ಕೂಲಿಗೆ ರಜಾ ಕೊಟ್ಟಿದ್ದೀರಾ ಇಲ್ವಾ ಗೊತ್ತಿಲ್ಲ, ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕೆ ಶಾಲಾ ವಾಹನ ಬಂದಿರಬಹುದು. ಅದನ್ನು ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಎಲ್ಲ ಕಡೆ ಪೊಲೀಸ್ ನಾಕಾಬಂದಿಯನ್ನು ಹಾಕಲಾಗಿದೆ. ಪ್ರತಿಭಟನಾಕಾರರು ಎಲ್ಲೆಲ್ಲಿ ಹೆಚ್ಚೆಚ್ಚು ಸೇರ್ತಾರೆ ಅಂಥ ಕಡೆಯಲ್ಲಿ ಪೊಲೀಸರನ್ನ ಜಾಸ್ತಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ವಾಹನಗಳನ್ನು ಓಡಾಡೋದಕ್ಕೆ ಪ್ರತಿಭಟನಾಕಾರರು ಬಿಡ್ತಾ ಇಲ್ಲ. ಇಲ್ಲೊಂದು ಶಾಲಾ ವಾಹನ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ. ಏನೋ ಮಾತಿನ ಚಕಮಕಿ ನಡೀತಾ ಇದೆ, ಮುಂದಕ್ಕೆ ಹೋಗಬಾರ್ದು ಅಂತನೋ ಏನೋ ಗೊತ್ತಿಲ್ಲ. ಆದರೆ ಆ ವೆಹಿಕಲನ್ನು ಮುಂದಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ಬಲವಂತವಾಗಿ ಎಲ್ಲ ಕಡೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಕೆಲವು ಕಡೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾವುದೇ ಬಲವಂತವನ್ನ ಮಾಡಬೇಡಿ, ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ಕೊಡೋದಾದರೆ ಕೊಡಲಿ ಅಂತಂದ್ಬಿಟ್ಟು ಅವರೇ ಪ್ರತಿಭಟನಾಕಾರರ ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಪಕ್ಷಗಳು ಮತ್ತು ಅನೇಕ ಸಂಘಟನೆಗಳು ಇವತ್ತು ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದ ಬಹುತೇಕ ಒಂದು ರೀತಿ ಇಲ್ಲಿಯ ತನಕ ನೋಡೋದಾದರೆ ಬಂದ್ ಯಶಸ್ವಿಯಾಗಿದೆ ರಾಜ್ಯದಲ್ಲಿ ಅಂತ ಹೇಳ್ಬೋದು. ಬಿಜೆಪಿ ಶಾಸಕರಿದ್ದ ಕಾರನ್ನ ಬೆನ್ನತ್ತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ನೀವ್ಯಾಕೆ ಕಾರನ್ನ ಹೊರಗೆ ತೆಗೆದ್ರಿ ಅಂತ ಮಂಗಳೂರಿನ ಜ್ಯೋತಿ ವೃತ್ತದ ಬಳಿ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಇದ್ದಂತಹ ಕಾರನ್ನ ಬೆನ್ನತ್ತಿದ್ದಾರೆ ಕೈ ಕಾರ್ಯಕರ್ತರು. ಈ ವೇಳೆ ಕಾರನ್ನ ನಿಲ್ಲಿಸಿ ಪ್ರತಿಭಟನಾಕಾರರ ಮತ್ತು ಶಾಸಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಬಿಜೆಪಿ ಶಾಸಕರು ಹೋಗ್ತಾ ಇದ್ದಂತಹ ಕಾರನ್ನೇ ಬೆನ್ನತ್ತಿದ್ದಾರೆ ಕಾರ್ಯಕರ್ತರು. ಹಾಗಾಗಿ ಆ ಸಂದರ್ಭದಲ್ಲಿ ವೇದವ್ಯಾಸ್ ಕಾಮತ್ ಅವರು ಕಾರನ್ನು ನಿಲ್ಲಿಸಿ ಪ್ರತಿಭಟನಾಕಾರರ ಜೊತೆ ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ. ಅಂದರೆ ನೀವ್ಯಾಕೆ ಕಾರ್ ಹೊರಗೆ ತೆಗೆದ್ರಿ ಅಂತ ಇರಬಹುದು, ಆದರೆ ಅವರು ಬಿಜೆಪಿ ಶಾಸಕರು, ಹಾಗಾಗಿ ಬಂದ್ಗೆ ಬೆಂಬಲವನ್ನು ಅವರು ಕೊಟ್ಟಿಲ್ಲ, ನಾನು ಓಡಾಡೋದು ತಪ್ಪ ಅಂತ ಅವರ ಪ್ರಶ್ನೆ. ಕಾರ್ಯಕರ್ತರ ಮಾತ್ರ ನೀವು ಕಾರನ್ನು ಹೊರಗೆ ತೆಗಿಬಾರ್ದು ಅಂತ. ಹಾಗಾಗಿ ಬಿಜೆಪಿ ಶಾಸಕರ ಕಾರನ್ನು ಬೆನ್ನತ್ತಿದ್ದಾರೆ ಕಾರ್ಯಕರ್ತರು. ನಾನು